ನಮಸ್ಕಾರಗಳು. ಪರಮ ಸಾತ್ವಿಕರು ಮತ್ತು ದಯಾಳುಗಳಾದ ಮೀನರಾಶಿಯ ಬಂಧುಗಳೇ, ಶಿವರಾತ್ರಿಯ ಆ ಪವಿತ್ರ ಜಾಗರಣೆಯ ದೀಪ ಈಗ ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಲು ಸಿದ್ಧವಾಗಿದೆ. ಮೀನರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರತಿಫಲ ಸಿಗಲೇ ಸೋತು ಹೋಗಿದ್ದೀರಾ. ಸಾಲದ ಹೊರೆ, ಮಾನಸಿಕ ನೆಮ್ಮದಿಯಿಂದ ಬದುಕು ಮತ್ತು ಹತ್ತಿರದವರೇ ನಿಮ್ಮನ್ನು ದೂರ ಮಾಡುತ್ತಿದ್ದಾರೆ ಎಂದು ಒಳಗೊಳಗೆ ಕೊರಗುತ್ತಿದ್ದೀರಾ. ಹಾಗಿದ್ದರೆ ಕಣ್ಣೀರು ಒರೆಸಿಕೊಳ್ಳಿ. ಶಿವರಾತ್ರಿಯ ನಂತರ ನಿಮ್ಮ ರಾಶ್ಯಾಧಿಪತಿ ಗುರುದೇವನು ಸಾಕ್ಷಾತ್ ಮಹಾದೇವನ ಆಜ್ಞೆಯಂತೆ ನಿಮ್ಮ ಜೀವನದಲ್ಲಿ ಗಜಕೇಸರಿ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. 7 ಶನಿಯ ಮಧ್ಯೆಯ ಶಿವನ ತ್ರಿಶೂಲವು ನಿಮಗೆ ರಕ್ಷಣಾ ಕವಚವಾಗಲಿದೆ. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪವಾಡಗಳು ಮಾಡಲಿವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ ಸುಧಾರಿಸಲಿದೆ? ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಮೀನರಾಶಿ ಮತ್ತು ಗುರು ಶಿವನ ಸಂಬಂಧ. ನಿಮ್ಮ ರಾಶಿಯ ಅಧಿಪತಿ ಗುರು ಎಂದರೆ ಜ್ಞಾನ ಮತ್ತು ಸಮೃದ್ಧಿ. ಶಿವರಾತ್ರಿಯ ನಂತರ ಗುರುವು ನಿಮ್ಮ ಜಾತಕದ ಪ್ರಬಲ ಸ್ಥಾನದಲ್ಲಿದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದಾನೆ. ಶನಿದೇವನ ಪ್ರಭಾವವಿದ್ದರೂ ಶಿವನು ಶನಿಯ ಗುರುವಾಗಿರುವುದರಿಂದ ಮೀನರಾಶಿಯವರಿಗೆ ಈ 5 ದಿನಗಳಲ್ಲಿ ಶನಿಯ ಕಾಟವಿರುವುದಿಲ್ಲ. ಚಂದ್ರನು ನಿಮ್ಮ ರಾಶಿಯ ಮಿತ್ರನಾಗಿರುವುದರೊಂದಿಗೆ ಮಾನಸಿಕ ನೆಮ್ಮದಿ ಹೆಚ್ಚಲಿದೆ. ಇದು ನಿಮ್ಮ ಕರ್ಮಫಲ ಕಳೆದ ಪುಣ್ಯಫಲ ಆರಂಭವಾಗುವ ಕಾಲ. ಶಿವನ ಪಾದದಡಿಯಲ್ಲಿರುವ ಗಂಗೆಯಂತೆ ನಿಮ್ಮ ಜೀವನದಲ್ಲಿ ಸುಖ ಹರಿವು ಆರಂಭವಾಗಿದೆ. ಮೊದಲನೇ ದಿನ ನಿಮ್ಮ ಮನಸ್ಸಿನ ಮೇಲಿಂದ ದೊಡ್ಡ ಬಂಡೆ ಇಳಿದಂತೆ ಅನಿಸುತ್ತದೆ. ಬಹುದಿನದ ಆತಂಕವೊಂದು ದೂರವಾಗಲಿದೆ. ದೇವಸ್ಥಾನದ ಭೇಟಿ ಅಥವಾ ಮನೆಯಲ್ಲಿ ಮಾಡುವ ಸಣ್ಣ ಪೂಜೆಯು ನಿಮಗೆ ದೊಡ್ಡ ಶಾಂತಿಯನ್ನು ನೀಡಲಿದೆ. 2ನೇ ದಿನ ಆರ್ಥಿಕವಾಗಿ ನಿಮ್ಮ ದೊಡ್ಡ ಶುಭ ಸುದ್ದಿ ಸಿಗಲಿದೆ. ಸಾಲ ತೀರಿಸಲು ಹೊಸ ದಾರಿಗಳು ಕಾಣಲಿವೆ. ಕಳೆದು ಹೋಗಿದ್ದ ಹಣ ಅಥವಾ ಬರಬೇಕಾಗಿದ್ದ ಬಾಕಿ ಹಣ ನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ಯೋಗವಿದು. 3ನೇ ದಿನ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇದುವರೆಗೆ ನಿಮ್ಮನ್ನು ಕೀಳಾಗಿ ಕಂಡವರು ಅಥವಾ ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿ ಬರಲಿದ್ದಾರೆ. ನಿಮ್ಮ ಮಾತು ಈಗ ಎಲ್ಲರಿಗೂ ಬೆಲೆ ಬಾಳುವಂತಾಗಿದೆ. ಕೆಲಸ ಹುಡುಕುತ್ತಿರುವವರಿಗೆ, ಮೀನರಾಶಿಯವರಿಗೆ ಈ ದಿನ ಅತ್ಯಂತ ಶ್ರೇಷ್ಠ. ಹೊಸ ಆಫರ್ ಸಿಗುವ ಸಾಧ್ಯತೆ. ವಿದೇಶಕ್ಕೆ ಹೋಗಲು ಅಥವಾ ದೂರ ಊರಿಗೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡುತ್ತಿದ್ದರೆ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಲಿದೆ. ಇನ್ನು 5ನೇ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಹಿರಿಯರ ಆರೋಗ್ಯಕ್ಕೆ ಸುಧಾರಿಸಲಿದೆ. ನೀವು ಕೈ ಹಾಕುವ ಹೊಸ ಕೆಲಸಕ್ಕೆ ಮನೆಯವರ ಸಂಪೂರ್ಣ ಬೆಂಬಲ ಸಿಗಲಿದೆ. ಈ ದಿನ ಮಾಡುವ ಸಂಕಲ್ಪಗಳು ಖಂಡಿತ ಈಡೇರಲಿವೆ. ಮೀನರಾಶಿಯವರು ಎಚ್ಚರದಿಂದಿರಬೇಕು. ಶಿವನ ವರ ನೀಡುವಾಗ ಈ ತಪ್ಪುಗಳನ್ನು ಮಾಡಬೇಡಿ. ಅತಿಯಾದ ಭಾವುಕತೆ, ಸಣ್ಣ ವಿಷಯಕ್ಕೂ ಅತಿಯಾಗಿ ಯೋಚಿಸಿ ಸಂಕಟ ಪಡಬೇಡಿ. ಈ 5 ದಿನಗಳಲ್ಲಿ ಯಾರಿಗೂ ಸಾಲ ನೀಡಬೇಡಿ ಅಥವಾ ಯಾರ ಪರವಾಗಿಯೂ ಗ್ಯಾರಂಟಿ ಸಹಿ ಹಾಕಬೇಡಿ. ಭಾಗ್ಯ ಬಂದಾಗ ಕೆಲಸ ಮಾಡಲು ಮರೆಯಬೇಡಿ. ನಿಮ್ಮ ಹಣಕಾಸಿನ ವಿಚಾರಗಳನ್ನು ಅಥವಾ ಹೊಸ ಪ್ಲಾನ್ಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಿ. ಅದೃಷ್ಟವನ್ನು ಶಾಶ್ವತವಾಗಿಸಲು ಶಿವಗುರುವಿನ ಪರಿಹಾರಗಳು. ಶಿವನಿಗೆ ಜೇನುತುಪ್ಪದ ಅಭಿಷೇಕ. ನಿಮ್ಮ ಜೀವನದಲ್ಲಿ ಯಾಧುರ್ಯ ತುಂಬಲು ಶಿವಲಿಂಗಕ್ಕೆ ಜೇನುತುಪ್ಪ ಮತ್ತು ಹಾಲನ್ನು ಅರ್ಪಿಸಿ. ಹಳದಿ ಬಣ್ಣ ದಾನ. ಬಡವರಿಗೆ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನು ದಾನ ಮಾಡಿ. ದಕ್ಷಿಣಾಮೂರ್ತಿ ಅಷ್ಟಕ್ಕೆ. ಗುರುವಿನ ಅನುಗ್ರಹಕ್ಕಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಮಂತ್ರ ಜಪ. ಓಂ ನಮಃ ಶಿವಾಯ ಮತ್ತು ಓಂ ಗುರುವೇ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ವೀಕ್ಷಕರೇ, ಮೀನರಾಶಿಯವರಿಗೆ ಇದು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಯುವ ಕಾಲ. ಶಿವನ ಮೇಲೆಯೇ ಭಾರ ಹಾಕಿ ಮುನ್ನಡೆಯಿರಿ. ಆತ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ರಾಶಿಯು ಮೀನರಾಶಿಯಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಮಹಾದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿ ನಿಮಗೆ ಆಶಾದಾಯಕವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ತಪ್ಪದೆ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ. ಹಾಗೆ DTV ಕರುನಾಡು ಪ್ರತಿನಿತ್ಯದ ಭವಿಷ್ಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಸರ್ವರಿಗೂ ಶುಭವಾಗಲಿ. ಧನ್ಯವಾದಗಳು.